ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಸಂಡೇ ಮಾರ್ನಿಂಗು. ನನ್ನ ಸಂಡೇ ದಿನಚರಿ ಬಂದ್ಬಿಟ್ಟು ಬೇಗನೆ ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ಮಕ್ಕಳೆಲ್ಲ ಡೈಲಿ ಬೇಗ ಎದ್ದು ಸ್ಕೂಲ್ಗೆ ಹೋಗೋದ್ರಿಂದ ಅವ್ರು ಮಲಗು ಅಂದರೂ ಮಲಗಲ್ಲ. ಮತ್ತು ಅಬಕಾಸ್ ಬೇರೆ ಇದೆ, ನನ್ನ ಮಕ್ಕಳಿಗೆ ಅಬಕಾಸ್ ಬೇರೆ ಸೇರಿಸಿರೋದ್ರಿಂದ ಅವ್ರನ್ನ ಅಲ್ಲಿಗೆ ಬೇರೆ ಡ್ರಾಪ್ ಮಾಡಬೇಕು. ಸೊ ದಟ್ ನಾನು ಸ್ವಲ್ಪ ಬೇಗನೆ ಎದ್ದು ಮತ್ತು ಅವರಿಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕಾಗುತ್ತೆ. ಇನ್ನು ಅಷ್ಟು ಅರ್ಲಿ ಮಾರ್ನಿಂಗು ನಾನ್ ವೆಜ್ ತೊಗೊಬಂದು ಮಾಡೋಷ್ಟು ಪೇಷನ್ಸ್ ನನಗಿಲ್ಲ. ಅದರಿಂದ ನಾನು ಏನಾದರೂ ಸಿಂಪಲಾಗಿ ಟಿಫನ್ ಐಟಮ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದರಲ್ಲಿ ನನಗೆ ನೆನಪಾಗಿದ್ದೇನಪ್ಪ ಅಂತಂದರೆ ನನಗೆ ಚೈಲ್ಡ್ಹುಡ್ ಮೆಮೊರೀಸು. ನನಗೆ ಕೆಲವೊಂದು ತಿಂಡಿಗಳನ್ನ ನಾನು ಆವಾಗಿನ ತಿಂಡಿಗಳನ್ನೇ ತಿನ್ನಬೇಕು ಅಂತ ಸಮ್ಟೈಮ್ಸ್ ನನಗೆ ಇಷ್ಟ ಆಗಿಬಿಡುತ್ತೆ. ಸೊ ಅವಾಗ ನನಗೆ ಮಾಡ್ಕೊಳ್ಳೇಬೇಕು. ಸೊ ನನಗೆ ರಾಗಿ ರೊಟ್ಟಿ ಮಾಡ್ಕೋಬೇಕು ಅಂತ ನೆನಪಾಯಿತು. ಜೊತೆಗೆ ಹುಚ್ಚಳ ಚಟ್ನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ರಾಗಿ ರೊಟ್ಟಿ ಮಾಡೋದಕ್ಕೆ 2 ಕಪ್ಪು ರಾಗಿ ರೊಟ್ಟಿ, ಹಾಗೆ ಅರ್ಧ ಕಪ್ಪುದಷ್ಟು, ಅರ್ಧಕ್ಕಿಂತ ತುಂಬ ಕಡಿಮೆ ಪ್ರಮಾಣದಲ್ಲಿ ನಾನು ಗೋಧಿ ಹಿಟ್ಟನ್ನ ತೊಗೊತಾ ಇದ್ದೀನಿ. ಸ್ವಲ್ಪ ಕ್ರಿಸ್ಪಿ ಬೇಕಂತ ನಾನು ಅಕ್ಕಿ ಹಿಟ್ಟನ್ನ ಒಂದು 4-5 ಸ್ಪೂನಷ್ಟು ತೊಗೋತಾ ಇದ್ದೀನಿ. ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಸ್ಕಿಪ್ ಮಾಡ್ಬೋದು, ಆರಾಮಾಗಿ ರೊಟ್ಟಿ ಬರುತ್ತೆ. ನಾನು ಸಮ್ಟೈಮ್ಸ್ ಆ್ಯಡ್ ಮಾಡ್ತೀನಿ, ಸಮ್ಟೈಮ್ಸ್ ಆ್ಯಡ್ ಮಾಡಲ್ಲ. ಕ್ರಿಸ್ಪಿ ಬೇಕು ಮಕ್ಳಿಗೆ ಮಾಡಬೇಕಾದ್ರೆ ಸ್ವಲ್ಪ ನಾನು ಅದನ್ನು ಆ್ಯಡ್ ಮಾಡ್ಕೊತೀನಿ ಅಷ್ಟೇ. ಅದು ಬಿಟ್ಟರೆ ನಮಗೆ ನಾನು ಮಾಡ್ಕೊತಾ ಇರಬೇಕಾದ್ರೆ ನಾನು ಯಾವುದೇ ಕಾರಣಕ್ಕೂ ನಾನು ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಇದನ್ನು ಯಾವುದನ್ನೇ ಆ್ಯಡ್ ಮಾಡಲ್ಲ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಹಂತವಾಗಿ ಕಲಿಸ್ಬೇಕು. ಮತ್ತು ಉಪ್ಪನ್ನ ಸೇರಿಸ್ಕೊಂಡು ನೀರು ಹಾಕ್ಕೊಂಡು ಹಂತವಾಗಿ ಕಲಿಸಿದ್ರೆ ಒಂದು ಹದಕ್ಕೆ ಬರುತ್ತೆ ಹಿಟ್ಟು. ಆವಾಗ ಸ್ವಲ್ಪ ನೀರನ್ನು ಮೇಲೆ ಹಾಕಿ ಹಾಗೆ ಸ್ವಲ್ಪ ನೆನೆಯಕ್ಕೆ ಬಿಡಬೇಕು. ಇಲ್ಲ ನಾನು ಬಾಣಲಿ ತೊಗೊಂಡು ನಾನು ಹುಚ್ಚಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಹುಚ್ಚಳ್ಳು ಎಲ್ಲ ಕಡೆ ಇವಾಗ ಸಿಗುತ್ತೆ, ಬಟ್ ಸೂಪರ್ ಮಾರ್ಕೆಟಲ್ಲಿ ಇವಾಗ ಅವೈಲಬಲ್ ಇದೆ ಅಂತ ಹೇಳ್ಬೋದು. ಅಲ್ಲಿ ಫುಲ್ ಕ್ಲೀನಾಗಿರುತ್ತೆ ಮತ್ತು ಹಾಗೆ ಜೊಳ್ಳೆಲ್ಲ ಇರೋಲ್ಲ. ಸೊ ನನಗಲ್ಲಿ ಇಷ್ಟ ಆಗುತ್ತೆ. ಇವಾಗ ಅಲ್ಲಿ ಜಾಸ್ತಿ ಕ್ವಾಂಟಿಟಿ ಎಲ್ಲ ಏನೂ ಸಿಗೋಲ್ಲ, 50 to 100 ಗ್ರಾಮ್ ಅದು ಹೈಯೆಸ್ಟ್ ಅಂತಲೇ ಹೇಳ್ಬೋದು. ಜಾಸ್ತಿ ಕ್ವಾಂಟಿಟಿ ಎಲ್ಲ ಬೇಕಂದರೆ ನಾವು ಊರಿಂದಲೇ ತರಬೇಕು. ಹಾಗೆ ಟೆಂಪಲ್ ಸೈಡಲ್ಲೆಲ್ಲ ಮಾರ್ತಾಯಿರ್ತಾರೆ, ನೋಡ್ಕೊಂಡು ತೊಗೋಬೋದು. ಅಲ್ಲಿ ಸ್ವಲ್ಪ ಕಲ್ಲು ಮಣ್ಣೆಲ್ಲ ಸ್ವಲ್ಪ ಆ್ಯಡ್ ಮಾಡಿರ್ತಾರೆ. ಸೊ ನೋಡ್ಕೊಂಡು ತೊಗೊಂಡ್ರೆ ಬೆಟರ್ ಅಂತ ಅಂತೀನಿ. ನಾನಿಲ್ಲಿ ಹುಚ್ಚಳನ್ನ ನಾನು ಸಿಡಿಯೋವರೆಗೂ ಪಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ಹುರ್ಕೊಂಡು ಇದಕ್ಕೆ ನಾನು ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಹೆಚ್ಚಿಗೆನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಖಾರ ಬೇಕು ನಮಗೆ. ಇಲ್ಲಿ 2 ಬ್ಯಾಡಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತೀನಿ, ಸ್ವಲ್ಪ ಕಲರ್ಫುಲ್ಲಾಗಿ ಬರಬೇಕು ಚಟ್ನಿ ಅಂದ್ಬಿಟ್ಟು. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ನೋಡ್ತಿರ್ಬೋದು ನೀವು, ಒಣಮೆಣ್ಸಿನ್ಕಾಯಿಗೆ ನಾನು ಯಾವುದೇ ರೀತಿ ಆಯಿಲ್ನ ನಾನು ಹಾಕ್ಕೊತಾ ಇಲ್ಲ. ಹಾಗೆ ಡ್ರೈ ಫ್ರೈ ಮಾಡ್ಕೋಬೇಕು. ಊರಲ್ಲಾದರೆ ಒಲೆ ಇದ್ದರೆ ಅದರೊಳಗಡೆ ಹಾಕಿ ಸುಟ್ಕೊತಾಯಿದ್ರು. ನನಗೆ ಅದೆಲ್ಲ ಚೆನ್ನಾಗಿ ನೆನಪಿದೆ. ನನ್ನ ಅಜ್ಜಿ ಮಾಡಬೇಕಾದ್ರೆ ಇದೇ ಪ್ರೊಸೀಜರಲ್ಲಿ ಮಾಡ್ತಾಯಿದ್ರು. ಅಂದರೆ ಒಲೆ ಒಳಗಡೆ ಮೆಣಸಿನ್ಕಾಯಿನ ಹಾಕಿ ಸುಟ್ಕೊತಾಯಿದ್ರು. ಅದೊಂಥರ ಎಕ್ಸ್ಟ್ರಾಡಿನರಿ ಟೇಸ್ಟ್. ಅದನ್ನು ನಾನು ಇಮೇಜ್ ಮಾಡಿಕೊಂಡ್ರು ಇವಾಗ ಸಿಗಲ್ಲ ಬಿಡಿಯೋದು. ಸೊ ನೆಕ್ಸ್ಟ್ ನಾನು ಅದೇ ಬಾಣಲಿಗೆ ನಾನು 1-2 ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಇದನ್ನು ನಾನು ಸ್ಕಿಪ್ ಮಾಡೋದಕ್ಕಿಂತ ಯೂಸ್ ಮಾಡೋದು ಬೆಟರ್, ಯಾಕಂದರೆ ಕಡಲೆ ಬೀಜ ಹಾಕೋದ್ರಿಂದ ಒಂಥರ ಟೇಸ್ಟ್ ಬರುತ್ತೆ. ಅದನ್ನು ನಾನು ಜಾಸ್ತಿ ಆ್ಯಡ್ ಮಾಡೋಕ್ಕೋಗಲ್ಲ, 2 ಸ್ಪೂನ್ ಅಷ್ಟೇ ಆ್ಯಡ್ ಮಾಡೋದು. ಇದ್ರ ಜೊತೆಗೆ ನಾನು ಒಣ ಕೊಬ್ಬರಿನ ಆ್ಯಡ್ ಮಾಡ್ಕೊತೀನಿ, ತುಂಬ ಆ್ಯಡ್ ಮಾಡಲ್ಲ. ಅದನ್ನು ಕೂಡ 1-2 ಇಂಚಷ್ಟು ಒಣ ಕೊಬ್ಬರಿನ ನಾನು ಸ್ವಲ್ಪ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಹಸಿ ತೆಂಗಿನಕಾಯಿನ, ಕಡಲೆ ಬೀಜ ಮತ್ತು ಒಣ ಕೊಬ್ಬರಿಗಿಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಇದನ್ನು ತೊಗೊತಾ ಇದ್ದೀನಿ. ನಾನು ಯಾವಾಗಲೂ ಕೊಬ್ಬರಿನ ಅಂದರೆ ತೆಂಗಿನಕಾಯಿನ ಕೊಬ್ಬರಿನ ನಾನೆಲ್ಲೂ ಬೈ ಮಾಡೋಕ್ಕೋಗಲ್ಲ, ತುಂಬ ರೇರು ಬೈ ಮಾಡೋದು. ಊರಿಂದನೇ ತೊಗೊಬಂದದನ್ನು ಸ್ಟೋರ್ ಮಾಡಿಟ್ಕೋತೀನಿ, ಯಾವಾಗ ಬೇಕಾದನ್ನು ಯೂಸ್ ಮಾಡ್ಕೋತೀನಿ. ಒಣ ಕೊಬ್ಬರಿ ಸ್ವಲ್ಪ ಜಾಸ್ತಿನೇ ಸ್ಟೋರ್ ಮಾಡಿಟ್ಟಿರ್ತೀನಿ, ನಾನು ಅವಾಗವಾಗ ಅಡುಗೆನಲ್ಲಿ ಯೂಸ್ ಮಾಡ್ಕೋತೀನಿ. ಹಾಗೆ ನಾನು ಅರ್ಲಿ ಮಾರ್ನಿಂಗ್ ತೊಗೋತೀನಿ, ನನಗೆ PCOS ಸ್ವಲ್ಪ ಇರೋದ್ರಿಂದ ಅದು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ಬಿಟ್ಟು ನಾನು ಒಣ ಕೊಬ್ಬರಿ ಮತ್ತು ಎಳ್ಳು ನಾನು ತೊಗೋತೀನಿ. ಸೊ ನಾನು ಯಾವಾಗಲೂ ಅದನ್ನು ಸ್ಟೋರ್ ಮಾಡಿಟ್ಕೋತೀನಿ. ನಾನು ತುಂಬ ಕ್ವಾಂಟಿಟಿನಲ್ಲೇ ಸ್ಟೋರ್ ಮಾಡಿಟ್ಕೋತೀನಿ. ನಾನಿಲ್ಲಿ ಇವಾಗ ಚಟ್ನಿಗೆ ನಾನು ಫುಲ್ಲು ಏನು ರೆಡಿ ಮಾಡ್ಕೊಂಡಿದ್ದೀನೋ ಅದನ್ನು ಫುಲ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಮತ್ತು ಹುಣಸೆಹಣ್ಣು ಇದನ್ನು ಆ್ಯಡ್ ಮಾಡಿ ಹಾಗೆ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ರುಬ್ಬಿ ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತೀನಿ. ಇದಕ್ಕೆ ಬೇಕಾದರೆ ಕೊರಿಯಂಡರ್ ಲೀವ್ಸ್ನ ನೀವು ಆ್ಯಡ್ ಮಾಡ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನನ್ನಲ್ಲಿ ಇರಲಿಲ್ಲ, ನಮ್ಮ ಮನೇಲಿ ಖಾಲಿ ಆಗಿತ್ತು ಅಂದ್ಬಿಟ್ಟು ನಾನು ಅದನ್ನ ಸ್ಕಿಪ್ ಮಾಡ್ತಾಯಿದ್ದೀನಿ. ಇವಾಗ ಚಟ್ನಿ ಎಲ್ಲ ರೆಡಿ ಆಯಿತು. ಚಟ್ನಿ ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗಿತ್ತು. ನಮ್ಮ ಮನೆಯವರು ಕೂಡ ಹೊಗಳ್ತಾ ಇದ್ರು ಚಟ್ನಿನ. ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಹಳ್ಳಿ ಸ್ಟೈಲ್ ಏನಾದರೂ ಅಡುಗೆ ಮಾಡಿದ್ರೆ, ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಹಾಗೆ ನಾನು ತುಪ್ಪನೂ ಸ್ಟೋರ್ ಮಾಡಿರೋದ್ರಿಂದ ಅದನ್ನು ಕೂಡ ಹಳ್ಳಿಯಿಂದ ತೊಗೊಬಂದಿರೋದು ತುಪ್ಪ ಮೀನ್ಸ್ ಬೆಣ್ಣೆ ತೊಗೊಬರ್ತೀವಿ, ನಾನು ತುಪ್ಪ ಮಾಡ್ಕೊತೀನಿ. ಸೊ ಅದನ್ನು ಹಾಕ್ಕೊಂಡು ಕೊಟ್ಟರೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಹಾಗೆ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಯಾವಾಗಲೂ ಮಾಡ್ಕೊಳ್ಳಲ್ಲ, ಒಂದು ಸ್ವಲ್ಪ ಇರಲಿ ಈ ಸಲ ಚಟ್ನಿಗೆ ಒಗ್ಗರಣೆ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇಲ್ಲೊಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲು ಹಾಗೆ
ಮೆಣಸಿನ್ಕಾಯಿ ಮತ್ತು ಜೀರಿಗೆ ಹಾಗೆ ಸಾಸಿವೆ ಇದೆಲ್ಲ ಸಿಡಿದ್ಮೇಲೆ ಕರಿಬೇವನ್ನೆಲ್ಲ ಹಾಕಿ ನಾನು ಇದನ್ನು ಕಲಾಯಿಸ್ಕೊತಾ ಇದ್ದೀನಿ, ಅಂದರೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಟ್ನಿಗೆ ಹಾಕ್ಕೊಂಡು. ಇವಾಗ ಐರನ್ ತವ ಇಟ್ಕೊತಾ ಇದ್ದೀನಿ ನಾನು. ಅಂದರೆ ನಾನು ನಾನ್ ಸ್ಟಿಕ್ ಎಲ್ಲ ಯೂಸ್ ಮಾಡಲ್ಲ, ರೊಟ್ಟಿಗೆ ದೋಸೆಗೂ ಯೂಸ್ ಮಾಡಲ್ಲ, ತುಂಬ ರೇರು. ನನ್ನ ಮನೇಲಿ ಒಂದು ನಾನ್ ಸ್ಟಿಕ್ ಇದೆ, ಅದನ್ನು ನಾನು ತುಂಬ ರೇರಾಗಿ ಯೂಸ್ ಮಾಡ್ತೀನಿ, ಯಾವಾಗಲೂ ಯೂಸ್ ಮಾಡೋಕ್ಕೆ ಹೋಗಲ್ಲ. ಆಲ್ಮೋಸ್ಟ್ ನಾನು ಐರನ್ ತವದಲ್ಲೇ ಯೂಸ್ ಮಾಡೋದು. ಇದನ್ನೇನಾದ್ರು ನಾನು ತೊಳೆಯೋದಕ್ಕೆ ಹಾಕಿದ್ದು ಮತ್ತು ನನಗೇನಾದರೂ ಹೆಲ್ತ್ ಇಶ್ಯೂಸಲ್ಲಿ ಇದ್ದಾಗ ಅದನ್ನು ತೊಳೆದಿಲ್ಲ ಅಂದಾಗ ಮಾತ್ರ ನಾನು ಅದನ್ನು ನಾನ್ ಸ್ಟಿಕ್ ಯೂಸ್ ಮಾಡೋದು. ಅದರ್ವೈಸ್ ನಾನು ದೋಸೆಗೂ ಸಹ ಅದನ್ನು ಯೂಸ್ ಮಾಡಲ್ಲ. ನಾನು ಯಾವಾಗಲೂ ಇದೇ ತವನ ಯೂಸ್ ಮಾಡೋದು, ಐರನ್ ತವನೇ ಯೂಸ್ ಮಾಡೋದು. ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು, ಹಾಗೆ ಕ್ವಿಕ್ಕಾಗಿ ಆಗುತ್ತೆ. ಒಂದು ಸಲ ಹಂಚ್ಕಾಯಿದ್ರೆ ಸಾಕು, ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಸ್ವಲ್ಪ ನಾನು ರಾಗಿ ಹಿಟ್ಟನ್ನು ಇಲ್ಲಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ, ಹಂಚ್ ಮೇಲೆ ಹಾಕ್ಕೊಂಡು ನೀಟಾಗೆ. ಅದೇನು ಸುಡಲ್ಲ, ಫಸ್ಟ್ ಟೈಮ್ ಬಿಗಿನರ್ಸ್ಗಾದರೆ ಸ್ವಲ್ಪ ಸುಡ್ತಾ ಇರುತ್ತೆ. ಸೊ ನೋಡ್ಕೊಂಡು ಹುಷಾರಾಗಿ ಮಾಡಬೇಕು. ನಮಗೆಲ್ಲ ರೂಢಿ ಆಗಿರೋದ್ರಿಂದ ಬೇಗ ಕ್ವಿಕ್ಕಾಗಿ ನಾನು ಈ ಥರ ರೊಟ್ಟಿನ ಬಳಿತೀನಿ. ಒಂದು 3-4 ನಿಮಿಷ ರೊಟ್ಟಿ ಬೇಯಕ್ಕೆ ಬಿಟ್ಟು, ಅಂದರೆ ಮುಚ್ಚಬೇಕು, ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ. ಮುಚ್ಚಿಟ್ರೆ ಚೆನ್ನಾಗಿ ಬರುತ್ತೆ. ಒಂದು 3 ಮಿನಿಟ್ಸಲ್ಲೆಲ್ಲ ರೆಡಿ ಆಗಿಬಿಡುತ್ತೆ. ತೆಳ್ಳಗೆ ರೊಟ್ಟಿ ಹಾಕ್ಕೊಂಡ್ರೆ 3 ಮಿನಿಟ್ಸ್ ಬೇಕು. ಒಂದು ಸ್ವಲ್ಪ ಅಂದರೆ ತಿಕ್ಕಾಗಿ ಹಾಕ್ಕೊಂಡ್ರೆ ಒಂದು 5 ಮಿನಿಟ್ಸ್ ಬೇಕಾಗುತ್ತೆ, 4 to 5 ಮಿನಿಟ್ಸು. ಕ್ರಿಸ್ಪಿಯಾಗಿ ರೊಟ್ಟಿ ರೆಡಿ ಆಗುತ್ತೆ. ನಾನು ರೊಟ್ಟಿ ಮೇಲೆ ನೀಟಾಗಿ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು, ಜೊತೆಯಲ್ಲೇ ನಾನು ಮೊಸರು ಬೇಕಾದರೆ ಮೊಸರು ತಿನ್ನಲಿ ಅಂದ್ಬಿಟ್ಟು ಮೊಸರು ಇಡ್ತೀನಿ, ಜೊತೆಗೆ ಹುಚ್ಚ ಚಟ್ನಿನ ಹಾಕ್ತೀನಿ. ಸೊ ಇಷ್ಟು ಸಾಕು, ಒಂದು ಬ್ರೇಕ್ಫಾಸ್ಟ್ ಹೆಲ್ದಿಯಾಗಿ ರೆಡಿ ಆಗುತ್ತೆ. ಆರಾಮಾಗಿ ಎಂಜಾಯ್ ಮಾಡ್ಕೊಂಡು, ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ಚಟ್ನಿ ಮಾತ್ರ ನಾರ್ಮಲ್ ಚಟ್ನಿಗಿಂತ ತುಂಬ ಟೇಸ್ಟಿ ಇರುತ್ತೆ. ಇದು ಬಾಣಂತಿಯರಿಗೆ ಮತ್ತು ಮಕ್ಳುಗಳಿಗೆ ಚಳಿ ಟೈಮಲ್ಲಿ ಕೊಟ್ಟರೆ ತುಂಬ ಒಳ್ಳೆಯದು, ಬೆಚ್ಚಗಿರಿಸುತ್ತೆ ಅಂತ ಹೇಳ್ಬೋದು. ನನ್ನ ಬಾಣಂತನದ ಟೈಮಲ್ಲೂ ನಮ್ಮಮ್ಮ ತುಂಬ ಟೈಮ್ ಮಾಡಿಕೊಟ್ಟಿದ್ದಾರೆ ಇದನ್ನು, ಹುಚ್ಚಳ ಚಟ್ನಿ ಮತ್ತು ರೊಟ್ಟಿ. ಇನ್ನು ಫ್ರೆಂಡ್ಸ್, ಯಾರು 2025ನಲ್ಲೂ ಹುಚ್ಚಳ ಚಟ್ನಿ ಮತ್ತು ರಾಗಿ ರೊಟ್ಟಿ ಮಾಡ್ಕೊತಿದ್ದೀರಾ ಕಮೆಂಟ್ ಮಾಡಿ. ಹಳ್ಳಿ ಕಡೆ ಮಾಡ್ತಾರೆ, ತುಂಬ ರೇರಾಗಿ ಕೇಳಿದ್ದೀನಿ, ಬಟ್ ಸಿಟಿನಲ್ಲಿ ಮಾಡೋದು ಸ್ವಲ್ಪ ಡೌಟ್ ಅಂತ ಅನಿಸುತ್ತೆ. ಕೆಲವೊಬ್ರು ಮಾಡ್ಕೊಬೋದು, ಯಾರ್ಯಾರು ಮಾಡ್ತೀರಾ ನೀವು ಕಮೆಂಟ್ ಮಾಡಿ. ಇನ್ನು ನನ್ನ ಮಗ ಹಾಸ್ಟೆಲ್ ಅಬಾಕಸ್ಗೆ ಹೋಗಿ ಬಂದು ಸೈಕಲ್ ಓಡ್ಸೋಕೆ ಹೋಗಿದ್ದಾನೆ, ಸೀದಾ ಗಾಯ ಮಾಡ್ಕೊಂಡಿದ್ದಾನೆ. ಅದನ್ನು ನೋಡಿ ಇಲ್ಲಿ ಎಷ್ಟು ದೊಡ್ಡ ಗಾಯ ಮಾಡ್ಕೊಂಡಿದ್ದಾನೆ. ಇವಾಗಲೇ ಒಂದು ಕೈ ಬಿಟ್ಕೊಂಡು ಹೋಗೋದೆಲ್ಲ ಶೋಕಿ ಮಾಡೋಕ್ಕೆ ಹೋಗ್ತಾರೆ ಮಕ್ಕಳು. ಸೊ ಟಾರ್ ರೋಡ್ ಆಗಿರೋದ್ರಿಂದ ಗಾಯ ಮಾಡ್ಕೊಂಡಿದ್ದಾನೆ. ಸೊ ಸ್ವಲ್ಪ ಅಪ್ಸೆಟ್ ಆಯಿತು ಅರ್ಲಿ ಮಾರ್ನಿಂಗು. ಅದಾದಮೇಲೆ ಸರಿ ಇದು ಕಾಮನ್ ಅಂತ ನಮ್ಮ ಹಸ್ಬೆಂಡು ಸಮಾಧಾನ ಮಾಡಿದ್ರು. ಅದಾದಮೇಲೆ ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ, ಯಾಕಂದರೆ ನನಗೆ ತುಂಬ ಏರ್ ಫಾಲ್ ಆಗ್ತಿದೆ. ಸೊ ಅದನ್ನು ಹೆಂಗಾದ್ರೂ ಮಾಡಿ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನನಗೆ ಭೃಂಗರಾಜ ಸೊಪ್ಪು ಬೇಕಿತ್ತು. ನಾನು ರೀಸೆಂಟ್ಲಿ ನನ್ನ ಸಿಸ್ಟರ್ ಮನೆಗೆ ವಿಸಿಟ್ ಮಾಡಿದಾಗ ಅವ್ರ ಮನೆ ಹತ್ರ ಬೆಳೆದಿತ್ತು, ತುಂಬ ಬೆಳೆದಿತ್ತು. ಸೊ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಭೃಂಗರಾಜ ಸೊಪ್ಪು, ಹಾಗೆ ತುಳಸಿ ಮತ್ತು ದಾಸವಾಳದ ಎಲೆ, ಒಂದೆಲ್ಗ, ಇನ್ನೊಂದು ಕೆಲವು ಹರ್ಬ್ಸ್ಗಳನ್ನ ನಾನು ಇಲ್ಲಿ ತೊಗೊಂಡು ಬಂದಿದ್ದೀನಿ. ನೋಡಿ, ಇಲ್ಲಿ ದಾಸವಾಳದ ಹೂವು, ಭೃಂಗರಾಜ ಮತ್ತು ಒಂದೆಲ್ಗನೂ ಇದೆ, ದಾಸವಾಳದ ಎಲೆ ಕೂಡ ಇದೆ, ತುಳಸಿ ಮತ್ತು ನಮ್ಮ ಬೆಸ್ಲೆ ಬೀಜ ಅಂತ ಹೇಳ್ತಾರಲ್ವ ಅದನ್ನು ಸಿಕ್ಕಿತ್ತು ನನಗೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಮೆಂತ್ಯ, ಕರ್ಬೇವಿನ ಸೊಪ್ಪು, 1-2 ಲವಂಗ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಡ್ಯಾಂಡ್ರಫ್ ಕೂಡ ಇರೋದ್ರಿಂದ, ಸ್ವಲ್ಪ ಇಚ್ಚಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಡ್ಯಾಂಡ್ರಫ್ ಸ್ಟಾರ್ಟ್ ಆಗಿರೋದ್ರಿಂದ. ಸೊ ಅದಕ್ಕೋಸ್ಕರ ನಾನು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಇವತ್ತೊಂದು ಆಯಿಲ್ ಪ್ರಿಪೇರ್ ಮಾಡ್ಕೊಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇನ್ನು ಕೋಕೋನಟ್ ಆಯಿಲ್ನ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ಮನೆಯಲ್ಲೇ ಅಂತಂದರೆ ನಾನು ಕೊಬ್ಬರಿ ತಂದು ಒಣಗಿಸ್ಕೊಂಡು ಅದನ್ನು ಮಿಷಿನ್ಗೆ ಹಾಕಿಸ್ಕೊಂಡು ಬಂದಿದ್ದೀನಿ. ಕೊಬ್ಬರಿ ಆಲ್ಮೋಸ್ಟ್ ಆವಾಗಲೇ ಹೇಳಿದ್ನಲ್ಲ, ಊರಿಂದ ಸಿಗುತ್ತೆ ಆರಾಮಾಗೆ. ಸೊ ಅದನ್ನು ನಾನು ಗ್ರೈಂಡ್ ಮಾಡಿಸ್ಕೊಬಂದು ಆಯಿಲ್ ತೆಗೆಸ್ಕೊಂಡು ಇವಾಗ ಆಯಿಲ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು, ಇಲ್ಲಾಂದರೆ ಕೊಬ್ಬರಿ ಎಣ್ಣೆನೇ ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡ್ರೆ ಸ್ವಲ್ಪ ಪೇಸ್ಟ್ ಆಗುತ್ತೆ. ಸೊ ಈ ತರಿಯಾಗಿ ಪೇಸ್ಟ್ ಆದರೆ ಸಾಕು. ಇದನ್ನು ನಾನು ಆಯಿಲ್ ಒಳಗಡೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ, ಇದನ್ನೆಲ್ಲ ಆಯಿಲ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡಬೇಕು. ಯಾಕಪ್ಪ ಅಂದರೆ ಸೀಸ್ಬಾರ್ದು. ಅದನ್ನು ನಾವು ಸ್ವಲ್ಪ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಆಯಿಲ್ ಮಾಡಿದ್ರೆ ವರ್ಕ್ ಆಗುತ್ತೆ. ಇಲ್ಲಾಂದರೆ ಆಯಿಲ್ ಸೀದಿದ್ರೆ ಅದರಲ್ಲಿರುವಂಥ ಕಂಟೆಂಟ್ ಎಲ್ಲ ಹೊರಟೋಗುತ್ತೆ. ಸೊ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಇಂಚಿ ಸೀಡ್ಸ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಅದು ಕೂಡ 1 ಸ್ಪೂನಷ್ಟು ಸಾಕು. ಇದ್ರ ಜೊತೆಗೆ ನಾನು ಆಯಿಲ್ ಜೊತೆಗೆ ರುಬ್ಬಿಟ್ಕೊಂಡಿರುವಂಥ ಎಲ್ಲ ಸೊಪ್ಪಿನ ಮಿಶ್ರಣ ನಾನು ಹಾಕ್ಕೊತಾ ಇದ್ದೀನಿ ಇಲ್ಲಿ. ಇದನ್ನು ನಾನು ಒಂದು 15 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಬೇಯಿಸ್ತಾ ಇದ್ದೀನಿ. ತುಂಬ ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ. ಸೊ ನೋಡ್ಕೊಂಡು ಅವಾಗವಾಗ ಈ ಥರ ತಿರುಗಿಸ್ಕೊತಾ ಇರಬೇಕು. ಹಾಗೆ ಇದ್ರ ಜೊತೆಗೆ ನಾನು ಪಂಪ್ಕಿನ್ ಆಯಿಲ್ ಸಿಗುತ್ತೆ, ನನಗೆ ಆನ್ಲೈನಲ್ಲಿ ಸಿಕ್ಕಿದ್ದು. ಇದನ್ನು ನಾನು ತರಿಸ್ಕೊಂಡಿದ್ದೆ, ಅಮೆಝಾನಲ್ಲಿ ಇದು ಹೊಡೆದ್ರೆ ಸಿಗುತ್ತೆ ಪಂಪ್ಕಿನ್ ಆಯಿಲು. ನೋಡಿ ಬ್ರ್ಯಾಂಡ್ ನೋಡಿ ತೊಗೋಬೋದು, ಮತ್ತು ಅದ್ರ ಸ್ಟಾರು ಅದೆಲ್ಲ ನೋಡಿ ರಿವ್ಯೂ ನೋಡಿ ನಾನು ತೊಗೊಂಡಿದ್ದೀನಿ.
ಏನಾಯಿತು? ಹಾಂ, ಏನು ಮಾಡ್ತಾ ಇದ್ದೀರಾ? ತೆಂಗಿನಕಾಯಿ ಅದು ನಾನು ಕಟ್ ಮಾಡಿಕೊಡ್ತೀನಿ ಇದೆ ತಾನೇ, ಏನು ನೀವೇ ಕಟ್ ಮಾಡ್ಕೊತಾ ಇದ್ದೀರಾ? ಹಾಂ, ನಾವು ಕಲ್ಕೋಬೇಕಲ್ಲ. ಹೌದಾ? ಹಂಗೇನಾ ಕಟ್ ಮಾಡೋದು? ಇಲ್ಲ, ಮತ್ತೇನು ಕಟ್ ಮಾಡ್ತಾ ಇದ್ದೀರಾ? ಆದ್ಮೇಲೆ ಫಸ್ಟ್ ಕಟ್ ಮಾಡೋಣ, ಅದಕ್ಕೆ ಆಗ್ತಾ ಇತ್ತು. ಹೌದು, ಮತ್ತೆ ನೀರಿದ್ದೆಲ್ಲ ಇನ್ನೇನಿರುತ್ತೆ? ಹಾಂ, ನಾನು ಮಾಡ್ಕೊಡ್ತೀನಿ, ನೀರು ಕೈ ಕಟ್ ಮಾಡ್ಕೊಂಬಿಟ್ಟು ಆಮೇಲೆ ಅದೃಶ್ಯಾಂಕ್. ಸರಿ, ನೀವು ನಡೀರಿ, ನಿಮಗೆ ಟೈಮ್ ಆಯ್ತು ಅಬ್ಬಾಕಸ್ಗೆ. ನಾನು ಕಟ್ ಮಾಡಿಕೊಡ್ತೀನಿ, ಕೊಡಿ. ನಾನು ಹೋಗಿ ಅದ್ವಿಗೆ ನೀನು ಫೇಸ್ ವಾಶ್ ಮಾಡ್ಕೊಂಡು ಬರೋಕೆ, ಬೇರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಓಡು ಬೇಗ. ಹುಷಾರು, ಕೈ ಪ್ರಾಬ್ಲಮ್ ಆಗುತ್ತೆ. ಅದ್ವಿಗ್, ನೋ ಅದ್ವಿಗ್, ನಾನು ಬಿಡಲ್ಲಿ, ನಾನು ಎತ್ಕೋತೀನಿ, ಬಿಡು. ಏನಾಫ್, ಬಿಡಲ್ಲಿ. ನೋಡು, ಒಂದು ಕಾಲು ಕೈ ಎಲ್ಲ ಮುರಿದಾಕ್ತೀಯ ನೀನು. ಅವನಿಗೆ ಗೊತ್ತಿಲ್ಲ ನೀನು ಏನಕ್ಕೆ ಹೋಗಿದ್ದೆ ಅವನ ಜೊತೆ, ಹೇಳು. ನಿಂತುದೇನು ತಪ್ಪು? ಸರಿ ಬಿಡು, ನಾನು ಕಟ್ ಮಾಡ್ಕೊಡ್ತೀನಿ, ಕೊಡಿಲಿ. ಏನು ಬಸ್ ಇದು? ನಮ್ಮ ಕುಕ್ಕು ಇವತ್ತು ಭಾನುವಾರದ ಸ್ಪೆಷಲ್ ಮಾಡ್ತವ್ರೆ. ಏನಪ್ಪ ಅಂದರೆ ಅದು ಎಗ್ ರೈಸು ಸ್ಪೆಷಲು. ಕಲರ್ಫುಲ್ ಆಗೈತೆ ಫುಲ್. ನಾಟಿ ಎಗ್ಗು ಹಾಕ್ತಾಯಿದ್ದೀರಾ? ಹಾಕಿದ್ದಾಯ್ತಾ ಆಲ್ರೆಡಿ ನಾಟಿ ಎಗ್ಗು? ನಮ್ಮ ಕೋಳಿ ಮೊಟ್ಟೆ ಇಕ್ಕಿರೋದು ಅದು. ಏನು ಚಿನ್ನು? ಏನು ತಿಂತಾ ಇದೆಯಾ ಬೆಳಗ್ಗೆ? ತೊಗೊಂಡ್ಬರ್ತೀನಿ ನೀರು. ಯಾಕೆ ಚಿನ್ನು ನೀನು ಅಬಕಾಸ್ಗೆ ಹೋಗಿಲ್ಲ? ರಿಮೋಟ್ ಯಾಕೆ ಮುಟ್ಟಿದ್ಯಾ? ಯಾಕೆ ಅಬಕಾಸ್ಗೆ ಹೋಗಿಲ್ಲ? ಅಪ್ಪ ಹೊಡಿತಾರೆ. ಎಲ್ಲೋಗಿದ್ದೆ ಬೆಳಗ್ಗೆ ನೀನು? ಎಲ್ಲೋಗಿದ್ದೆ ಇವತ್ತು? ಅಬಕಾಸ್ ಯಾಕೆ ಹೋಗಿದ್ದೆ ಅಬಕ್ಲಾಸ್ಗೆ? ನೀವೇ ಕಲಿಸಿರಲ್ಲ. ಎಷ್ಟು ಗಂಟೆಗೆ ಹೋಗಿದ್ರಾ? 9 o'clock. ಏನು ನೋಡ್ತಾ ಇದ್ದೀರಾ? ಇದನ್ನ ನೋಡಬೇಡ ಅಂತ ನಾನು ಹೇಳಿದ್ದೀನಿ ತಾನೇ. ಯಾಕೆ ನೋಡ್ತಾ ಇದ್ದೀರಾ? ಹೌದಾ ಚಿನ್ನು? ಇಲ್ಲ, ಏನು ಬೇಕು? ಬಂದೆ. ಸ್ಮೆಲ್ಲು ಕುಡಿತಾ ಇದ್ರೆ ಇನ್ನೊಂದು ಸ್ವಲ್ಪ ಊಟ ಬೇಗ ಮಾಡಬೇಕು ಅನ್ಸುತ್ತೆ. ಹೊಟ್ಟೆ ಅಷ್ಟು ಜಾಸ್ತಿ. ಲೈಟ್ ಆಗ್ತದೆ. ಯಾವುದೋ ಪಾತ್ರೆ ಕೂಡ ಇಟ್ಕೊಂಡಿರ್ತೀನಿ. ಸಾಕಲ್ವಾ ಇದು?
ಇರಲಿ ಬಿಡಿ, ಹಾಕಿ. ರೈಸ್ ಜಾಸ್ತಿ ಆಗುತ್ತೆ. ಚೂರು ಎಗ್ ಹಾಕಿ. ಇವಾಗ ಎಗ್ ಹಾಕೋಕ್ಕಾಗಲ್ಲ. ಹಾಕ್ಬೋದಾ? ಅದೆಲ್ಲ ಎಗ್ಗು ಫ್ರೈಡ್ ಆಗಿರೋದು, ಅದನ್ನು ಸ್ವಲ್ಪ ಆ್ಯಡ್ ಮಾಡಿ. ಯಾರಿಗೆ? ನಿನ್ಗ? ಸ್ವಲ್ಪನೇ ಹಾಕಿ. ಹೊಟ್ಟೆ ತುಂಬಿದೆ, ಸ್ವಲ್ಪ ನೀರಲ್ಲೇ ಹೊಟ್ಟೆ ತುಂಬ. ಹೇಗಿದೆ ಮೇಡಮ್? ಸೂಪರು. ದಿನ ಮಾಡಿರಿ ಡೈಲಿ? ಚಿಕನ್ ಪ್ಲಸ್ ಇದು ಎರಡು ಇವತ್ತೇ ಮಾಡಿರೋದು. ಗ್ರೀನ್ ಚಿಕನ್ ಏನಿದು ನೇಮ್ ಗೊತ್ತಿಲ್ಲ. ಏನೋ ಒಂದು ಚಿಕನ್ ಅಷ್ಟೇ. ಟೇಸ್ಟ್ ಮಾತ್ರ ಬಟರ್ ಚಿಕನ್ ಅನ್ಕೊಂಬಿಡು. ಬಟರ್ ಹಾಕಿದ್ರಾ ನೀವು? ಬಟರ್ ಹಾಕಿದೆ, ಸ್ವಲ್ಪ ಇದು ಹಾಕಿದ್ನಲ್ಲ, ಕ್ಯಾಶ್ಯೂ ಚಿಕನು. ಸೂಪರ್ ಆಗಿದೆ ಟೇಸ್ಟ್ ಎರಡೂ. ನಿಮ್ಮ ಟೀಚರ್ ಅಣ್ಣನಾ ಇದಕ್ಕೆ? ಅರ್ಧ ನಾನು ಅರ್ಧ ನಮ್ಮಣ್ಣ. ಚೆನ್ನಾಗಿದೆ ಎರಡೂ. ಎಗ್ ರೈಸ್ ಸೂಪರ್ ಆಗಿದೆ. ಥ್ಯಾಂಕ್ ಯು. ಇನ್ನು ಮಧ್ಯಾಹ್ನದ ಊಟನೂ ಮುಗೀತು, ನಮ್ಮ ಹಸ್ಬೆಂಡೇ ಮಾಡಿದ್ರು. ಸೊ ಎಗ್ ರೈಸ್ ತಿಂದು ನಾನು ಇವಾಗ ನೀಟಾಗಿ ತಲೆಗೆ ಎಣ್ಣೆ ಹಚ್ಕೊಂಡು ಅದಾದಮೇಲೆ ಸ್ನಾನ ಮಾಡ್ಕೊಳ್ಳೋದು ಸ್ವಲ್ಪ ಹೊತ್ತು ಬಿಟ್ಟು ಅಂದ್ಬಿಟ್ಟು ಆಯಿಲ್ ಮಾಡ್ಕೊಂಡಿದ್ನಲ್ಲ. ಸೊ ಅದನ್ನೇ ನಾನು ಈ ಸಲ ಹಚ್ಕೊಬಿಟ್ಟೋಣ ಆಯಿಲ್ ತಲೆಗೆ ಅಂದ್ಬಿಟ್ಟು ಅದನ್ನು ಕೂಡ ಹಚ್ಕೊಂಡು ನೀಟಾಗಿ ತಲೆಗೆ ಹಚ್ಕೊಂಡು ನೀಟಾಗಿ ಹಚ್ಕೊತಾ ಇದ್ದೀನಿ ನಾನಿಲ್ಲಿ. ಇನ್ನು ನನ್ನ ಸಂಡೇ ಬೋರಿಂಗ್ ಆಗಿರಲ್ಲ ತುಂಬ, ಅಂದರೆ ನಮ್ಮ ಹಸ್ಬೆಂಡ್ ಕೂಡ ಇರ್ತಾರೆ, ಸೊ ಮಕ್ಕಳು ಕೂಡ ಇರ್ತಾರೆ, ಅವ್ರ ಜೊತೆ ನೀಟಾಗಿ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ ನಾನು ಸಂಡೇ ಟೈಮಲ್ಲಿ. ಹೆಲೋ ಎವ್ರಿವನ್. ನಾನು ಹೋಮ್ ಮೇಡ್ ಆಯಿಲ್ ಮಾಡ್ಕೊಂಡಿದ್ದೀನಿ ನಿನ್ನೆ. ತುಂಬ ಏರ್ ಫಾಲು ಮತ್ತು ಡ್ಯಾಂಡ್ರಫ್ ಜಾಸ್ತಿ ಆಗೋಗಿತ್ತು. ಸೊ ಅದರಿಂದ ನಾನು ಈ ಥರ ಭೃಂಗರಾಜ ಏರ್ ಆಯಿಲ್ನ ಟ್ರೈ ಮಾಡೋಣ ಮತ್ತು ಹೋಮ್ ಮೇಡ್ ಮಾಡ್ಕೊಳ್ಳೋಣ ಮನೇಲಿ ಅಂತ ತುಂಬ ದಿನದಿಂದ ಸೊಪ್ಪನ್ನ ಹುಡುಕ್ತಾ ಇದ್ದೆ. ಇವಾಗ ನನ್ನ ತಂಗಿ ಮನೆಗೆ ಲಾಸ್ಟ್ ಟೈಮ್ ಹೋದಾಗ ಅವ್ರ ಮನೆ ಹತ್ರ ಬೆಳೆಸಿದ್ರು ಅಂದ್ಬಿಟ್ಟು ಅದನ್ನೇ ಕಿತ್ಕೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ದಾಸವಾಳ ಮತ್ತು ಪಿಂಕ್ ಅಂದರೆ ತುಂಬ ಲೈಟಾಗಿತ್ತು ಪಿಂಕ್ ಕಲರು ದಾಸವಾಳ ಮತ್ತು ಎಲೆ ಮತ್ತು ಒಂದೆಲ್ಗ ತುಳಸಿ ಇದೆಲ್ಲನೂ ಹಾಕಿ ಆಯಿಲ್ನ ಪ್ರಿಪೇರ್ ಮಾಡಿಕೊಂಡೆ ನಿನ್ನೆ. ಸೊ ಇವತ್ತೆಲ್ಲ ಫುಲ್ ಸಂಡೇ ಅಲ್ವಾ, ತಲೆ ಬಾಚಿ ಇವಾಗ ಆಯಿಲ್ನ ಅಪ್ಲೈ ಮಾಡ್ತಾಯಿದ್ದೀನಿ. 4 hours ಬಿಟ್ಟು ಅದಾದಮೇಲೆ ನಾನು ಇದನ್ನು ಸ್ನಾನ ಮಾಡ್ತೀನಿ. ಸೊ ನಾನು ಒಂದು ಸಲ ಟ್ರೈ ಮಾಡಿಬಿಡೋಣ. ಯೂಟ್ಯೂಬಲ್ಲೆಲ್ಲ ವೈರಲ್ ಆಗಿದೆ, ಹಾಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ವೈರಲ್ ಆಗಿದೆಯಲ್ವ. ಸೊ ರಿಸಲ್ಟ್ ಸಿಗ್ಬೋದೇನೋ ಅಂತ ಹೋಪ್ ಇಟ್ಕೊಂಡು ನಾನು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ನನಗೆ ತುಂಬ ಬೇಜಾರಾಗಿದೆ ಇತ್ತೀಚೆಗೆ. ಏರ್ ಫಾಲ್ ಜಾಸ್ತಿ, ಡ್ಯಾಂಡ್ರಫು, ಇಚ್ಚಿಂಗು ಜಾಸ್ತಿ ಇದೆ. ನನ್ನ ಅದೃಷ್ಟಕ್ಕೆ ನನಗೆ ಒಣಗನೆ ಸೊಪ್ಪು ಸಿಕ್ತು. ಮತ್ತು ಇದು ತುಂಬ ತಂಪಂತೆ, ಮಜ್ಜಿಗೆ ಜೊತೆ ಮಿಕ್ಸ್ ಮಾಡಿ ಹಚ್ಚಿದ್ರೆ ತಲೆಗೆ, ಅಂದರೆ ಜಜ್ಜಿಬಿಟ್ಟು ಪೂರ್ತಿ ನೋಡು ಮಿಕ್ಸ್ ಮಾಡಿಬಿಟ್ಟು ಹಚ್ಚಿದ್ರೆ ಅಂದರೆ ತಲೆಗೆ ಕಟ್ಕೋಬೇಕಂತ. ಸೊ ಯಾರಿಗಾದ್ರೂ ಒಣಗನೆ ಸೊಪ್ಪು ಸಿಕ್ಕಿದ್ರೆ ನೀವು ಒಂದು ಸಲ ಟ್ರೈ ಮಾಡಿ. ನಾನು ರಿಸಲ್ಟ್ ಹೇಳ್ತೀನಿ. ಆ್ಯಕ್ಚುಲಿ 1 month ಬೇಕಂತ ಹೇಳಿದ್ದಾರೆ. ಇದು ಆಯಿಲ್ ಅಪ್ಲೈ ಮಾಡಿ ಡ್ಯಾಂಡ್ರಫ್ ಕಂಟ್ರೋಲ್ ಬರುತ್ತೆ ಮತ್ತು ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಂತ ಸ್ವಲ್ಪ ಜನ ಹೇಳಿದರು. ಹಾಗೆ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗಲೂ ಕೂಡ ಅದೇ ಥರನೇ ಹೇಳಿದರು. ಮಾತಾಡು. ಲೈಕ್ ಅಂತ ಕೇಳ್ತಿರೋ ಹೇಳು ಬೇಗ. ಕಾಮೆಂಟ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ವಿಡಿಯೋ. ಯಾಕೆ ಅವ್ರು ಲೈಕ್ ಮಾಡಬೇಕು ನಮ್ಮ ವಿಡಿಯೋಗೆ? ಯಾಕಂದರೆ ಇಷ್ಟೊಂದು ದುಡ್ಡು ಬರಲಿ ಅಂತ. ಓ, ದುಡ್ಡು ಬರಲಿ ಅಂತ. ಎಲ್ಲಿತ್ತಾ?
ಅಲ್ಲೇನಕ್ಕೆ ಹೋಗಿದ್ಯಾ ಇವಾಗ? ಬಿಟ್ಬಿಟ್ಟಾ? ಇಟ್ಕೊಬಾ. ಬಿಡಬಾರ್ದು ಕೋಳಿನ ನೀನು. ಇರು ವೆಯ್ಟ್ ಮಾಡು. ಇಷ್ಟ ಈಸಿಯಲ್ಲೇ ಒಳಗಡೆ ಹಾಕು. ನೋವು ಮಾಡಬಾರ್ದು ಅದಕ್ಕೆ. ಇರು. ಓಯ್ ಇಟ್ಕೊ ಬಿಟ್ಬೇಡ. ಇರು. ಯಾವ ಕೋಳಿ ಇಟ್ಟಿತ್ತು ಬಾ ಇದನ್ನ? ಈ ಕೋಳಿ ಇದ್ರಲ್ಲಿತ್ತಲ್ಲ ಅದು ಇಟ್ಟಿತ್ತಾ? ಕಾಣಿಸ್ತಾನೆ ಇಲ್ಲ ಕೋಳಿ. ಇಲ್ಲಿ ಸರಿ ಬಿಡು. ಕೊಡಿಲ್ ಮೊಟ್ಟೆ ಕೊಡಿಲ್. ಚೆನ್ನಾಗೈತಮ್ಮ. ಚೆನ್ನಾಗಿದೆ. ಇದ್ಯಾವುದು ಇಟ್ಟಿಲ್ವಾ ಇವತ್ತು? ಯಾವುದು ಇಟ್ಟಿಲ್ಲ ಅಮ್ಮ. ಎರಡು ಇಕ್ಕೈತೆ ಅಂತ ಅನ್ಸುತ್ತೆ. ಅದರಲ್ಲೆಲ್ಲ ಇಡಲ್ಲ ಚಿನ್ನ ಅದು. ಅಮ್ಮ ಮೊಟ್ಟೆ ಇಕ್ಕ ತಕ್ಷಣ ಇದು ಇಡಬೇಕಿತ್ತು ಇವತ್ತು. ಯಾಕೆ ಇಟ್ಟಿಲ್ಲ ಇನ್ನ? ಮೊಟ್ಟೆ ಹಾಕೈತೆ ಅನ್ಸುತ್ತೆ. ಆಮೇಲೆ ಸಡನ್ಲಿ ಆ ಬಾಕ್ಸ್ ತುಂಡೈತೆ. ಆಮೇಲೆ ಆ ಥರ ಎಲ್ಲ ಏನು ಆ್ಯಪನ್ ಆಗಲ್ಲ. ಏನು ಮಿರಾಕಲ್ ಅನ್ಕೊಂಬಿಟ್ಟಿದ್ಯಾ ಅದೆಲ್ಲ? ನೋಡ್ತಾ ಇರಬೇಕು ನೀನು. ನನ್ನ ಅಕಸ್ಮಾತ್ ನೋಡಿಲ್ಲ ಅಂದರೆ ಮೊಟ್ಟೆ ಇಟ್ಟಿರ್ತವೆ, ತಿನ್ಕೊಂಡ್ಬಿಡ್ತಾವೆ ಆಮೇಲೆ. ಅದು ಬ್ಲ್ಯಾಕ್. ಯಾವ ಕೋಳಿ ಸಪ್ರೇಟು? ಆಯ್ತು ಬಾ ಹೋಗೋಣ. ಆಯಿತು ಬಾ ಹೋಗೋಣ ಬಾ. ಇದು ಊಟ ಎಲ್ಲ ಖಾಲಿಯಾಗಿದೆ ಇದಕ್ಕೆ. ದೊಡ್ಡ ಕೋಳಿ ವೈಟ್ ಕೋಳಿ ಮೇಲೆ ನಿಂತ್ಕೊತೈತೆ ಸು ಅಂತ ಹೇಳ್ತೆ. ಆಮೇಲೆ ಹೋಯ್ತು. ಆಯಿತು ಬಾ ಹೋಗೋಣ ನಾವು. ಆಮೇಲೆ ಮತ್ತೆ ಬಂದು ನೋಡ್ಕೊಂಡು ಹೋಗೋಣ. ಡೋರ್ ಕ್ಲೋಸ್ ಮಾಡು. ಆಯಿತು ಬಾ, ಡೋರ್ ಕ್ಲೋಸ್ ಮಾಡ್ಕೊಂಡು ಬಾ. ನೀನು ಬಿಟ್ಬಿಡ್ತೀಯ ಕೋಳಿನ? ಸರಿ, ನೋಡ್ಕೊಂಡು ಕೂತ್ಕೊ. ತೊಂದರೆ ಕೊಡಬಾರ್ದಾದ್ರೆ ಓಕೆನಾ? ಇನ್ನು ಇದ್ರೊಳಗಡೆ ಎಲ್ಲ ಮೊಟ್ಟೆ ಇದೆ. ಜಸ್ಟ್ ಈ ಥರ ಮುಚ್ಚಿಟ್ಬಿಟ್ಟು ಈ ಥರ ಇಟ್ಟಿದ್ದೀನಿ ನಾನು. ತುಂಬ ಖುಷಿಯಾಗುತ್ತೆ ಈ ಥರ ಮೊಟ್ಟೆಗಳೆಲ್ಲ ಮನೆಯಲ್ಲೇ ಕೋಳಿ ಮೊಟ್ಟೆ ಇಟ್ಟು ಮತ್ತು ನ್ಯಾಚುರಲ್ ಫುಡ್ ಹಾಕಿರ್ತೀವಿ. ಸೊ ನನಗೆ ಅದೊಂದು ಖುಷಿ ವಿಚಾರ. ನಾನೇ ಕೋಳಿ ಸಾಕ್ತಾಯಿದ್ದೀನಿ. ಗೊತ್ತಿಲ್ಲ ಇದನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡ್ತಾಯಿದ್ದೀನಿ ಅಂತ ನನಗೇನೆ. ನೋಡಿ ಅವನು ಬರೀ ಸೈಕಲ್ ತೊಳೆಯೋದೆ ನನ್ನ ಮಗ. ಯಾವಾಗಲೂ ಸೈಕಲ್ ಓಡಿಸ್ತಾನೆ. ಇನ್ನು ಸಂಡೇ ಬಂದರೆ ಸಾಯಂಕಾಲನೇ ಮನೆಗೆ ಬರೋದು. ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇರ್ತಾನೆ. ಇನ್ನು ಸಂಡೇ ಒಂದು 4 ಕೋಳಿನೂ ಮೊಟ್ಟೆ ಇಡ್ತು. ಸೊ ಅವಾಗ ತಾನೇ ಮೊಟ್ಟೆ ಇಟ್ಟಿತ್ತು ಅಂತ ಅದನ್ನು ನಾನು ಕೆಳಗಡೆ ಎತ್ಕೊಬಂದೆ. ಇನ್ನು ಬಿಸಿ ಇತ್ತು ಮೊಟ್ಟೆ ಹೇಳ್ಬೇಕಂದ್ರೆ. ಅದು ನಾನು ಕುಡಿತೀನಿ ಅಂತ ಅವನು ಹೇಳ್ತಾ ಇದ್ದ ನನಗೆ. ಅವಾಗವಾಗ ಮಕ್ಕಳಿಗೆ ಕೊಡಿಸ್ತೀನಿ ನಾಟಿ ಮೊಟ್ಟೆ ಏನಾದರೂ ಬಿಸಿದು ಅವಾಗ ಇಟ್ಟಿದ್ರೆ. ಸೊ ಅದನ್ನು ನಾನು ತಗೊಬಂದು ಈ ಮಕ್ಳಿಗೆ ಕುಡಿಸ್ತೀನಿ. ನನ್ನ ಮಗ ಇಲ್ಲಿ ಕುಡಿತೀನಿ ಅಂತ ಹೇಳ್ತಾ ಇದ್ದಾನೆ. ಕುಡಿತಾನೆ ಅವನು, ಆರಾಮಾಗಿ ಕುಡಿತಾನೆ. ವಾಮಿಟ್ ಎಲ್ಲ ಏನು ಮಾಡ್ಕೊಳಲ್ಲ, ಇಷ್ಟಪಡ್ತಾನೆ ಈ ಥರದ್ದೆಲ್ಲ. ಅಂದರೆ ಹೆಲ್ದಿ ಅಂತ ಹೇಳಿದ್ರೆ ಸೊ ಅದನ್ನು ಅವನು ಕನ್ಸ್ಯೂಮ್ ಮಾಡ್ತಾನೆ. ಅವ್ನಿಗೆ ಇಷ್ಟ, ಅವನಿಗೆ ಹೆಲ್ದಿಯಾಗಿರೋದು ಮತ್ತು ಫಿಟ್ಟಾಗಿರೋದು ಇವಾಗಲೇ ಮೈಂಡಿಗೆ ಬಂದಿದೆ ಅವನಿಗೆ. ಮತ್ತು ನಾನ್ ವೆಜ್ ಪ್ರಿಯ ನನ್ನ ಮಗ. ವೀಕ್ಲಿ 1 ಟೈಮು ಮೊಟ್ಟೆ ಕುಡಿತಾ ಇದ್ದಾನೆ ಅವನು ಇವಾಗ. ಚಿಕ್ಕ ಮಗ ಸ್ವಲ್ಪ ಅವಾಗವಾಗ ಯಾವಾಗಾದರೂ ಒಂದೊಂದು ಸಲ ಕುಡಿತಾನೆ. ಬಟ್ ದೊಡ್ಡವನು ವೀಕ್ಲಿ 1 ಟೈಮು 2 ಟೈಮು ಮೊಟ್ಟೆ ಕುಡಿತಾನೆ ಅವಾಗವಾಗ. ಸಂಡೇ ಟೈಮು ಮಿಸ್ ಮಾಡಲ್ಲ, ಮನೇಲೇ ಇರ್ತಾನಲ್ವ. ಸೊ ಮೊಟ್ಟೆ ಇರೋ ಟೈಮಲ್ಲಿ ಮನೇಲಿ ಇರ್ತಾನೆ. ಸೊ ಆ ಟೈಮಲ್ಲಿ ಮೊಟ್ಟೆ ಇಟ್ಟಿರುತ್ತೆ ಕೋಳಿ, ಅವಾಗ ತೊಗೊಬಂದು ಡೈರೆಕ್ಟ್ ಕುಡಿಸಿದ್ರೆ ಆರಾಮಾಗಿ ಕುಡ್ಕೋತಾನೆ. ಇನ್ನು ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಅಪ್ಪ. ಇನ್ನು ಹಸ್ಬೆಂಡ್ ಈವ್ನಿಂಗ್ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರು. ತೊಳೀರಿ ಚಿಕನ್ ಮಹಾರಾಣಿ ಮಾಡ್ತಾ ಇದ್ದೀರಾ? ಏನೇನು ಬೇಕಂತ ರೆಡಿ ಮಾಡ್ಕೊಳ್ಳೋಕೆ ಹೇಳ್ತೀರಾ? ಓಕೆ. ಹಾಂ, ಅರಿಶಿನ, ಮೊಸರು, ಹಾಂ, ಓಕೆ, ಅದೆಲ್ಲ ರೆಡಿ ಮಾಡ್ತೀನಿ ಬನ್ನಿ. ಇನ್ನು ನಮ್ಮ ಹಸ್ಬೆಂಡ್ ಈವ್ನಿಂಗ್ ಬೇಗ ಕುಕ್ ಮಾಡಿ ಊಟ ಮಾಡಿ ಮಲ್ಕೊಳ್ಳೋಣ ಅಂದ್ಬಿಟ್ಟು ಒಂದು 4:35ಗೆ ಶುರು ಮಾಡಿಕೊಂಡ್ರು ಕುಕ್ಕಿಂಗ್ ಮಾಡೋದಕ್ಕೆ. ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ನಾನು ಕಬಾಬ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸಪ್ರೇಟಾಗಿ. ಮಕ್ಕಳು ತುಂಬ ಲೈಕ್ ಮಾಡ್ತಾರೆ ಅಂತ ಅವ್ರಿಗೆ ಅವಾಗವಾಗ ಕಬಾಬ್ ಮಾಡ್ತೀನಿ. ನಾನು ಆಲ್ರೆಡಿ 2 ಮಂತ್ಸ್ ಆಯ್ತೇನೋ ಕಬಾಬ್ ಮಾಡಿ.
ಸೊ 2 ಮಂತ್ಸ್ ಆದಮೇಲೆ ಕಬಾಬ್ ಮಾಡ್ತಾಯಿದ್ದೀನಿ. ಜಾಸ್ತಿ ಆಯಿಲ್ ಐಟಮ್ ಕೊಡಬಾರ್ದು ಅಂದ್ಬಿಟ್ಟು ನಾನು ಸ್ವಲ್ಪ ರೆಡ್ಯೂಸ್ ಮಾಡಿದ್ದೀನಿ. ನಾನು ಕಬಾಬ್ಗೆಲ್ಲ ರೆಡಿ ಮಾಡಿಕೊಂಡೆ. ಅವರು ಚಿಕನ್ ಮಹಾರಾಣಿ ಅಂತೆ ಅದೇನೋ ಹೊಸ ರೆಸಿಪಿ ಮಾಡ್ತಾಯಿದ್ದಾರೆ. ಸೊ ಟ್ರೈ ಮಾಡೋಣ ತಿಂದ್ಬಿಟ್ಟು, ಮತ್ತು ಇನ್ನು ಹಸ್ಬೆಂಡ್ ಮಾಡಿಕೊಟ್ರೆ ನಮಗೆ ಆರಾಮಾಗಿ ಕೂತ್ಕೊಂಡು ತಿಂದರೆ ಏನೋ ಒಂಥರ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ. ಆರಾಮಾಗಿ ಕೂತ್ಕೊಂಡು ತಿನ್ಬೋದಲ್ಲ. ಯಾರೋ ಒಬ್ರು ಕುಕ್ ಮಾಡಿದ್ರೆ ಸಾಕಂತ ಅನಿಸುತ್ತೆ. ವೀಕ್ಲಿ ಫುಲ್ ಡೇಸು ನಾವು ಮನೇಲಿ ಕುಕ್ಕಿಂಗ್ ಮಾಡಿ 3 ಟೈಮ್ಸ್ ಬೋರ್ ಆಗಿರುತ್ತೆ. ಸೊ ಒನ್ ಟೈಮ್ ಯಾರಾದರೂ ಮಾಡಿಕೊಟ್ರೆ ಒಂದಿನ ತುಂಬ ಖುಷಿಯಾಗುತ್ತೆ. ನಾನು ಕೂಡ ತುಂಬ ಎಂಜಾಯ್ ಮಾಡಿದೆ ಇವತ್ತು. ಇನ್ನು ಫ್ರೆಂಡ್ಸ್, ಇವತ್ತಿನ ಸಂಡೇ ನಂದು ಇದಾಗಿತ್ತು ರೊಟೀನು. ಸೊ ಯಾರಿಗಾದರೂ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ ಯು ಆಲ್. ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಫಾಲೋ ಫಾರ್ ಮೋರ್ ವೀಡಿಯೋಸ್. ಹಾಗೆ ಯೂಟ್ಯೂಬಲ್ಲಿ ನಾನು ಶಾರ್ಟ್ಸ್ ವೀಡಿಯೋಗಳಲ್ಲಿ ರೆಸಿಪಿಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ವಾಚ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನು ಫಾಲೋ ಮಾಡಿ. ರತ್ನ ವಿಜಯ್ ಅಂತ ಇತ್ತು, ಇವಾಗ ಆರ್ವಿಕ್ ಲ್ಯಾಕ್ಸ್ ಆಗಿ ನಾನು ಹೊಸ್ದಾಗಿ ರೀನೇಮ್ ಕೊಟ್ಟಿದ್ದೀನಿ. ಸೊ ಹೋಗಿ ಯಾರಾದರೂ ಇಷ್ಟ ಇದ್ದರೆ ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನನ್ನು ಫಾಲೋ ಮಾಡಿ ಇನ್ನಷ್ಟು ವೀಡಿಯೋಗೋಸ್ಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಫಾಲೋ ಫಾರ್ ಮೋರ್ ವೀಡಿಯೋಸ್. ಇವತ್ತಿನ ದಿನ ನಿಮ್ಮದು ಶುಭವಾಗಿರಲಿ ಅಂತ ಹೇಳ್ತಾ ಬಾಯ್ ಬಾಯ್, ಟಾಟಾ, ಗುಡ್ ನೈಟ್.